ಮಾಸ್ ಅಂತಾರೆ. ಈ ಮಾಸ್ ಕೂಡ ಎನರ್ಜಿ ರೀತಿನೇ ಒಂದು ಫಾರ್ಮ್ ಇಂದ ಮತ್ತೊಂದು ಫಾರ್ಮ್ಗೆ ಬದಲಾಗುತ್ತೆ. ಆದ್ರೆ ಅದು ನಾಶವಾಗೋದಿಲ್ಲ. ಒಂದು ಕಟ್ಟಿಗೆಯನ್ನ ಸುಟ್ಟರೆ ಅದು ಕಲ್ಲಿದ್ದಲಿನಂತೆ ಬದಲಾಗುತ್ತೆ. ನಂತರ ಅದು ಬೂದಿಯಾಗಿ ಬದಲಾಗುತ್ತೆ. ಅಂದ್ರೆ ಆ ಕಟ್ಟಿಗೆಯ ಸ್ಥಿತಿ ಬದಲಾಯಿತೆ ಹೊರತು ಮ್ಯಾಟರ್ ಮಾತ್ರ ಬದಲಾಗ್ಲಿಲ್ಲ. ಸ್ಪೀಡ್ ಆಫ್ ಲೈಟ್ ಅಂದ್ರೆ ಬೆಳಕಿನ ವೇಗ. ಬೆಳಕು ಒಂದು ಸೆಕೆಂಡ್ಗೆ ಸುಮಾರು 3 ಲಕ್ಷ ಕಿಲೋಮೀಟರ್ ದೂರ ಪ್ರಯಾಣಿಸುತ್ತೆ. ಅಂದ್ರೆ ನೀವು ನಮ್ಮ ಭೂಮಿ ಮೇಲಿಂದ ಒಂದು ಟಾರ್ಚ್ ಲೈಟ್ ಅನ್ನ ಹಾಕಿದ್ರೆ ಆ ಟಾರ್ಚ್ ಲೈಟಿನ ಬೆಳಕು ಕೇವಲ 1.2 ಲೈಟ್ ಸೆಕೆಂಡ್ಸ್ ನಲ್ಲಿ ನಮ್ಮ ಚಂದ್ರನಿಗೆ ತಲುಪುತ್ತೆ. ಆದ್ರೆ ಐನ್ಸ್ಟೀನ್ ಎನರ್ಜಿ ಮತ್ತು ಮಾಸ್ ನಡುವೆ ಏನೋ ಸಂಬಂಧವಿದೆ ಎಂದು ಅದನ್ನ ನಾವು ಕ್ರಿಯೇಟ್ ಮಾಡಲು ಸಾಧ್ಯವಿಲ್ಲ, ಆದ್ರೆ ಅದರ ಸ್ಥಿತಿಯನ್ನ ಬದಲಾಯಿಸಿ ಅದ್ಭುತಗಳನ್ನ ಸೃಷ್ಟಿಸಬಹುದೆಂದು ಯೋಚಿಸಿದರು. ಸೊ ಹಾಗೆ ಯೋಚಿಸಿ ಕಂಡುಹಿಡಿದ ಫಾರ್ಮುಲಾನೇ E=mc². ಎನರ್ಜಿ ಮತ್ತು ಮಾಸ್ ನಡುವೆ ಒಂದು ಅದ್ಭುತವಾದ ಸಂಬಂಧವಿದೆ. ಇವೆರಡು ಇಂಟರ್ಚೇಂಜಬಲ್. ಆದ್ರೆ ಅದು ಎಲ್ಲಿ ಅಂದ್ರೆ ಬೆಳಕಿನ ವೇಗದಲ್ಲಿ. ಸೂರ್ಯನಲ್ಲಿ 4 ಹೈಡ್ರೋಜನ್ ಆಟಮ್ಸ್ ಮಾಸ್ ಸೇರಿ ಒಂದು ಹೀಲಿಯಂ ಆಟಮ್ ಮಾಸ್ ಆಗಿ ಬದಲಾಗುತ್ತೆ. ಈ ರೀತಿ ಬದಲಾದ ಸಮಯದಲ್ಲಿ ತುಂಬಾ ಎನರ್ಜಿ ಬಿಡುಗಡೆಯಾಗುತ್ತೆ.